ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಒಟ್ಟಾರೆ ಈ ದೇಶದ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಈ ಒಂದು ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನ ಮ್ಯಾಗ ನಡೀತಿರ್ತಾವೆ. ಒಮ್ಮೊಮ್ಮೆ ಭಾಳಷ್ಟು ಜನ ನಿರಾಸೆ ಆಗ್ತಿರ್ತಾರೆ. ಒಮ್ಮೆ ನ್ಯಾಯಾಂಗ ಆಗಲಿ, ಶಾಸಕಾಂಗ, ಕಾರ್ಯಾಂಗದ ಮ್ಯಾಗ ಭಾಳಷ್ಟು ಜನ ಸಿಟ್ಟಿಗೆ ಹೇಳ್ತಿರ್ತಾರೆ. ಯಾಕಂದ್ರೆ ಈ ಕಾರ್ಯಾಂಗ ಮತ್ತು ಶಾಸಕಾಂಗದಾಗ ತಪ್ಪಿಸ್ಕೋಬೋದು ಯಾರಾದರೂ. ಆದರೆ ಈ ನ್ಯಾಯಾಂಗ ವ್ಯವಸ್ಥೆ, ಈ ದೇಶದ ಸಂವಿಧಾನ ಮತ್ತು ಕಾನೂನು ಮನಸ್ಸು ಮಾಡಿದರೆ ಏನು ಮಾಡ್ತಾವೆ, ತಪ್ಪು ಮಾಡಿದವ್ರಿಗೆ ಏನು ಮಾಡ್ತಾವೆ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ. ಇವತ್ತಿನ ಒಂದು ನ್ಯಾಯಾಂಗ ವ್ಯವಸ್ಥೆ ಯಾರನ್ನೂ ಬಿಡೋದಿಲ್ಲ, ಎಂಥ ದೊಡ್ಡವರಿದ್ದರೂ ಬಿಡೋದಿಲ್ಲ. ಯಾವ ರಾಜಕಾರಣಿ ಇರಲಿ, ಪ್ರಧಾನಮಂತ್ರಿ ಇರಲಿ, ರಾಷ್ಟ್ರಪತಿ ಇರಲಿ, ಅಥವಾ ಯಾವುದೇ ಇಲಾಖೆಗೆ ಸಂಬಂಧಪಟ್ಟವ್ರು ಇರಲಿ, ಅದು ತನ್ನ ಇದ್ರಾಗ ಸಿಕ್ಕರೆ, ತಪ್ಪಿನಾಗ ಸಿಕ್ಕರೆ ಅವ್ರಿಗೆ ತಕ್ಕ ಶಿಕ್ಷೆ ಈ ದೇಶದ ಒಂದು ನ್ಯಾಯಾಂಗ ಇತಿಹಾಸದೊಳಗೆ ಇವತ್ತು ಬರೆದಿಡುವಂಥ ಒಂದು ದಿನ. ಯಾಕಂದ್ರೆ ತಮಿಳುನಾಡಿನ ತೂತ್ಕುಡಿ ಜಿಲ್ಲೆಯ ಸಾತನ್ಕುಲಂ ಅಂತ ಒಂದು ಊರಿನಾಗ ಬಹುತೇಕ ಇದು ಕರೋನಾ ಟೈಮ್ದಾಗ ಅಂಗಡಿಗಳು ಲಾಕ್ಡೌನ್ ಮಾಡಿರ್ತಾರೆ. ಆವಾಗ ಅಲ್ಲಿ ಮಾಲಕ ಜಯರಾಜ ಮತ್ತು ಅವ್ರ ಮಗ ಬಿನಿಕ್ಸ್ ಅಂತೇಳಿ ಅಂಗಡಿ ತೆಗೆದಿರ್ತಾರೆ. ಒಂದು 5-10 ಮಿನಿಟ್ ಏನೋ ಹೆಚ್ಚಿಗೆ ಅಂಗಡಿ ಟೈಮ್ಗಿಂತ ಒಂದು 10 ನಿಮಿಷ ಹೆಚ್ಚು ಅಂಗಡಿ ತೆಗೆದಾಗ ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ಅಪ್ಪ ಮಗನ ಪೊಲೀಸ್ ಸ್ಟೇಷನ್ಗೆ ಹೋದ 9 ಜನ ಪೊಲೀಸರು, ಒಬ್ಬ ಇನ್ಸ್ಪೆಕ್ಟ್ರ, ಇಬ್ಬರು ಸಬ್ ಇನ್ಸ್ಪೆಕ್ಟ್ರ, ಹವಾಲ್ದಾರ, ಪೊಲೀಸರು ಕೂಡಿ ಅವ್ರನ್ನ ಲಾಕಪ್ ಡೆತ್, ಚಿತ್ರಹಿಂಸೆ ಕೊಟ್ಟು ಕೊಲ್ತಾರೆ. ಅದು ಮಧುರೈ ಜಿಲ್ಲೆದಾಗ. ಒಟ್ಟಾರೆ ಆ ಒಂದು ನ್ಯಾಯಾಲಯದಾಗ 6 ವರ್ಷ ಆತ ಸತತ ಒಂದು ಹೋರಾಟ. ಇದು ಗೊತ್ತಾಗ್ಲಾರ್ಕ ಅಲ್ಲಿ ಆವತ್ತಿನ ಸರ್ಕಾರ CBIಗೆ ಹ್ಯಾಂಡ್ ಓವರ್ ಮಾಡ್ತೈತಿ ಕೇಸನ್ನ. CBI ಅಂದ್ರೆ ಗೊತ್ತಲ್ಲ ನಿಮಗೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. CBI ಕಡೆ ಸಿಕ್ಕರೆ ಅದು ಯಾವ ರೀತಿ ಕೆಲಸ ಮಾಡ್ತೈತೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಮತ್ತು ಅವರು ಭಾಳ ಪ್ರಭಾವಿ ಪೊಲೀಸರು, ಇನ್ಸ್ಪೆಕ್ಟರ್ ಆಗಲಿ, ಇದಾಗಲಿ. ಒಟ್ಟು ಅಲ್ಲಿ ರಿಟೈರ್ಡ್ ಜಡ್ಜ್ ಆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದಾಗ ಆ ರಿಟೈರ್ಡ್ ಜಡ್ಜ್ಗೆ ಧಮಕಿ ಕೊಡ್ತಾರೆ. ಆದರೆ ನ್ಯಾಯಾಂಗ ಅನ್ನೋದು ಎತ್ತಿ ಹಿಡಿದ ಒಬ್ಬ ಅಲ್ಲಿಯ ಲೇಡಿ ಕಾನ್ಸ್ಟೇಬಲ್ ಇವರು ಚಿತ್ರಹಿಂಸೆ ಕೊಟ್ಟಿದ್ದ ಕರೆ ಐತೆ ಅಂತ ಹೇಳಿಕೆ ಕೊಡ್ತಾಳೆ. ಆ ಒಂದು ಹೇಳಿಕೆ ಮ್ಯಾಗ ಇವತ್ತು ಅಲ್ಲಿಯ ಪೊಲೀಸರಿಗೆ ಒಂದು ಮಧುರೈ ಜಿಲ್ಲೆ ನ್ಯಾಯಾಲಯ ಒಟ್ಟಾರೆ ಅವರಿಗೆ 9 ಮಂದಿಗೆ 1,40,00,000 ರೂಪಾಯಿ ಆ ಪರಿಹಾರ ಕೊಡಬೇಕು. ಮತ್ತು 9 ಮಂದಿಗೆ ಫಾಸಿ ಮರಣದಂಡನೆ ಶಿಕ್ಷೆಯನ್ನು ಕೊಟ್ಟೈತಿ ಇವತ್ತು ಆ ನ್ಯಾಯಾಲಯ. ಇಡೀ ದೇಶನ ಆ ನ್ಯಾಯಾಧೀಶರನ್ನ ಹೊಗಳತೈತಿ. ಅಪ್ಪ ಮಗನ ಚಿತ್ರಹಿಂಸೆ ಕೊಟ್ಟ ಏನೋ ಒಂದು ಸಣ್ಣ ತಪ್ಪಿಗೆ, ತಪ್ಪ ಅಲ್ಲದು, ಕೊರೋನಾ ಟೈಮ್ದಾಗ ಒಂದು 5-10 ಮಿನಿಟ್ ಹೆಚ್ಚಾಗಿರ್ಬೋದು. ಆ ಕೊಂದಂಥ ಒಂದು ಪೊಲೀಸರಿಗೆ, ಈ ದೇಶ ಕಾಯುವ ಒಂದು ಪೊಲೀಸ್ ಇಲಾಖೆ ಆ ಒಂದು ಕೃತ್ಯ ಮಾಡಿದ್ನ ಅವತ್ತು ಭಾಳ ಜನ ಖಂಡಿಸಿದ್ರು. ಇವತ್ತು ಒಟ್ಟಾರೆ ಒಂದು ನ್ಯಾಯಾಂಗ ವ್ಯವಸ್ಥೆ, ಆ ಮಧುರೈ ಜಿಲ್ಲೆಯ ನ್ಯಾಯಾಧೀಶರಿಗೆ ದೇಶನ ಸೆಲ್ಯೂಟ್ ಹೊಡ್ಯತೈತೆ. ಯಾಕಂದ್ರೆ ಒಂದು ಈ ದೇಶದ ನ್ಯಾಯ ಎತ್ತಿ ಹಿಡಿಬೇಕಾದಂಥ ಪೊಲೀಸರನ್ನು ಒಂದು ಇಂಥ ದುರ್ವರ್ತನೆಯಿಂದ ಕೊಂದಿದ್ದಕ್ಕೆ, ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದಕ್ಕೆ ಇವತ್ತು ಅವ್ರಿಗೆ CBI ಮರಣದಂಡನೆ, ಫಾಂಸಿ ಶಿಕ್ಷಾ ಮಟ್ಟ ಓದಿ ನಿಲ್ಸೈತೆ. ಅದಕ್ಕೆ ಈ CBI ಅಂತಾರೆ. CBI ಅಂದ್ರೆ ಹಿಂಗಿರ್ತೈತೆ. ಒಮ್ಮೆ CBI ಕಡೆ ಸಿಕ್ಕು ಅಂದರೆ ಯಾವುದೇ ಇವತ್ತು ಪೊಲೀಸ್ ಅಧಿಕಾರಿಗಳಾಗಲಿ, ರಾಜಕಾರಣಿಗಳಾಗಲಿ, ಎಷ್ಟಾದರೂ ಈ CBI ಅನ್ನೋದು ಏನೈತಲ್ಲ, ಯಾವಾಗೂ ಬೆಂಬಡ್ದ ಇದು ಬೂತ್ ಇದ್ದಂಗೆ ಹೆಗಲಿಗೆ ಹತ್ತಿರ್ತೈತೆ. ಯಾವಾಗ ಏನು ಮಾಡ್ತೈತಿ ಗೊತ್ತಾಗೋದಿಲ್ಲ. ಆದ್ರೆ ಒಟ್ಟಾರೆ ಈ ನ್ಯಾಯಾಧೀಶರ, ಈ ದೇಶದ ನ್ಯಾಯಾಂಗ ವ್ಯವಸ್ಥೆ, ಸಂವಿಧಾನ ಭಾಳ ಗಟ್ಟಿ ಐತೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. CBI ಅಂದರೆ ಹಿಂಗೆ ಇರ್ತೈತಿ. ಅದು ಟೈಮ್ ಬರೋ ಮಟ್ಟ ಕಾಯಬೇಕಾಗ್ತೈತಿ. ಒಟ್ಟಾರೆ ಅವರ ಆತ್ಮಕ್ಕೆ, ಜಯರಾಜ ಬೆನ್ನಿಕ್ಸನ ಆತ್ಮಕ್ಕೆ ಶಾಂತಿ ಸಿಕ್ತಂತೇಳಿ ಮಂದಿ ಮಾತಾಡಿದ್ದು ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ.